ಬಂಧಿಸಲಿ ಯಶಸ್ವಿಯಾದರು. ಇಪ್ಪತ್ತು 13 7 ಅಂಕಗಳ ಅಂತರದ ಮುನ್ನಡೆನ ಕಾಯ್ದಿರಿಸಿಕೊಳ್ತಾರೆ ಕಾಫಿನಾಡು ಚಿಕ್ಕಮಗಳೂರು. ಎಚ್ಚರಿಕೆಯ ಯಶಸ್ವಿ ಆಟದ ಪ್ರದರ್ಶನ ನೀಡ್ತಾರೆ. ಡಿಫೆನ್ಸ್ ಭಾಗದಲ್ಲಿ ಕನಿಷ್ಠ ಡಿಫೆಂಡರ್ ಅನ್ನ ಒಳಗೊಂಡಿದೆ. ಬೋನಸ್ ಗಳಿಸುವಂತಹ ಒಂದು ಅದ್ಭುತ ಪ್ರಯತ್ನ. ತವರು ನೆಲದಲ್ಲಿ ಉತ್ತಮ ಪ್ರದರ್ಶನ ನೀಡ್ತಾ ಇದ್ದಾನೆ ಅರುಣ್ ಕುಮಾರ್. ದೊಡ್ಡಬಳ್ಳಾಪುರದ ಈ ನೆಲದ ಪ್ರತಿಭೆ ಸಂಕಷ್ಟದ ತಂಡಕ್ಕೆ ಅದ್ಭುತ ಪ್ರದರ್ಶನ ನೀಡ್ತಾ ಇದ್ದಾನೆ. 12-3 ಉತ್ತರ ಕನ್ನಡ ಜಿಲ್ಲಾ ತಂಡದ ಪರವಾಗಿ. 20-14 13-3 ಇನ್ ಫೇವರ್ ಆಫ್ ಉತ್ತರ ಕನ್ನಡ. ಬೆಂಗಳೂರು ಹಾಗೂ ಚಿಕ್ಕಮಗಳೂರು ನಡುವಿನ ಜಿದ್ದಾಜಿದ್ದಲ್ಲಿ ಮತ್ತೆ ಗಗನ್ಗೌಡ ಸರಿಸಾಟಿ ಇಲ್ಲದ ಆಟದ ಪ್ರದರ್ಶನ. ರನ್ನಿಂಗ್ ಹ್ಯಾಂಡ್ ಟಚ್ ಪಾಯಿಂಟ್ ಅನ್ನ ಸೂಪರ್ ಸ್ಪೀಡ್ ನಲ್ಲಿ ಪಡೆದುಕೊಳ್ತಾ ಇದ್ದಾನೆ ಗಗನ್ಗೌಡ. ತನ್ನ ಖ್ಯಾತಿಗೆ ತಕ್ಕ ಆಟದ ಪ್ರದರ್ಶನ ಗಗನ್ಗೌಡ್ನಿಂದ ಮೂಡಿ ಬರ್ತಾ ಇದೆ. ಯುಪಿಯೋದ ಈ ಬಾರಿ ಮತ್ತೊಮ್ಮೆ ಜೀವನ. ಇದೀಗ ಚಿಕ್ಕಮಗಳೂರು ತನ್ನ ಚಾಲಾಕಿ ಆಟದ ಪ್ರದರ್ಶನ. ಪ್ರಮುಖ ದಾಳಿಗಾರನನ್ನ ಇಲ್ಲಿ ಟ್ಯಾಕಲ್ ಮಾಡ್ತಾ ಎದುರಾಳಿ ಆಟಗಾರರಿಗೆ ಸಿಂಹ ಸ್ವಪ್ನವಾಗಿದ್ದಾನೆ ಜೀವನ್. ಯುಕೆ ವಿರುದ್ಧ ಹಾಸನ ಸ್ಕೋರ್ 13-3. 10 ಅಂಕದ ಮುನ್ನಡೆಯಲ್ಲಿ ಉತ್ತರ ಕನ್ನಡ ಜಿಲ್ಲಾ ತಂಡ. ಮನೋಜ್ ತಂಡಕ್ಕೆ ಸಾಕಷ್ಟು ಅಂಕಗಳ ಹಿನ್ನಡೆ ಇದೆ. ಇದೀಗ ತನ್ನ ಮನಚಾದ ಆಟದ ಪ್ರದರ್ಶನಕ್ಕಾಗಿ ಮನೋಜ್ ಬ್ಯೂಟಿಫುಲ್ ರನ್ನಿಂಗ್ ಹ್ಯಾಂಡ್ ಟಚ್ ಪಾಯಿಂಟ್ ಅನ್ನ ಅದ್ಭುತವಾಗಿ ಕಲೆ ಹಾಕಿದ್ದಾರೆ. ತಂಡಕ್ಕೆ ಅನಿವಾರ್ಯತೆ ಕೂಡ. ಇದರೊಂದಿಗೆ 2 ತಂಡಗಳ ಬಲಾಬಲ. ಪ್ರಥಮಾರ್ಧದ ದ್ವಿತೀಯ ಅಲ್ಪ ವಿರಾಮವನ್ನು ಘೋಷಣೆ ಮಾಡಿದ ತೀರ್ಪುಗಾರ 25-15 10 ಅಂಕಗಳ ಅಂತರದ ಮುನ್ನಡೆಯನ್ನ ಬೆಂಗಳೂರು ವಿರುದ್ಧ ಚಿಕ್ಕಮಗಳೂರು 10 ಅಂಕಗಳ ಮುನ್ನಡೆಯನ್ನ ಕಾಯ್ದಿರಿಸಿಕೊಂಡಿದೆ. 25-15. ಹಾಸನ ತಂಡದ ರತನ್ ಈ ಬಾರಿ ಜಾನ್ ಅವರಿಂದ ಗಂಗಾರಾಮ್ ಅವರಿಂದ ಬ್ಲಾಕ್ ಮಾಡುವಂತ ಪ್ರಯತ್ನ ಆಯ್ತು. ಒಂದು ಬೇಡವಾದಂತಹ ಟ್ಯಾಕಲ್. 14-4 ಇನ್ ಫೇವರ್ ಆಫ್ ಯುಕೆ ಡಿಸ್ಟ್ರಿಕ್ಟ್. 14-4 10 ಅಂಕದ ಮುನ್ನಡೆಯಲ್ಲಿ ಹಾಸನ್ ಉತ್ತರ ಕನ್ನಡ ಜಿಲ್ಲಾ ತಂಡ. ಅಂಕಣ 1ರಲ್ಲಿ ಅರ್ಜುನನ ಅಂಕಣದಲ್ಲಿ ಗಗನ್ಗೌಡ. ಪ್ರೋ ಕಬಡ್ಡಿಯಲ್ಲಿ ಯುಪಿ ಯೋಧ ತಂಡವನ್ನು ಪ್ರತಿನಿಧಿಸುತ್ತ ನಮ್ಮ ಕರ್ನಾಟಕದ ಹೆಮ್ಮೆ ಆಟಗಾರ. ಇನ್ನೋರ್ವ ಪ್ರೋ ಕಬಡ್ಡಿ ಆಟಗಾರ ಬೆಂಗಳೂರು ಸಿಟಿ ತಂಡದ ಮನೋಜ್ ಗೌಡ. ಬೆಂಗಾಲ್ ವಾರಿಯರ್ಸ್ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ. ಹಾಗೆ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಸಹ ಪ್ರತಿನಿಧಿಸಿದ್ದಾರೆ. ಲೆಫ್ಟ್ ರೈಡರ್ ಚಿಕ್ಕಮಗಳೂರಿನ 7 ಆಟಗಾರ ನಡುವೆ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಅನಿಲ್, ರೈಟ್ ಕಾರ್ನರ್ ಭಾಗದಲ್ಲಿ ಜೀವನ್. ಅದ್ಭುತವಾದ ಡಿಫೆನ್ಸ್ ಅನ್ನ ಕಾಯ್ದಿರಿಸಿಕೊಳ್ತಾರೆ. ನಿಜವಾಗ್ಲೂ ಚಿಕ್ಕಮಗಳೂರಿನ ಜೀವಾಳ ಅಂದ್ರೆ ಆ ಡಿಫೆನ್ಸ್ ಅತ್ಯುತ್ತಮ ಡಿಫೆಂಡರ್. ಯಾವ ಸಂದರ್ಭದಲ್ಲೂ ಕೂಡ ಎದುರಾಳಿ ಅದ್ಭುತ ಆಟಗಾರನನ್ನ ಮನೋಜ್ನ ಬಂಧಿಸಿದ್ದಾರೆ. ಮನೋಜ್ನ ಅನುಪಸ್ಥಿತಿ ನಿಜವಾಗ್ಲೂ ಬೆಂಗಳೂರಿಗೆ ಒಂದು ನಷ್ಟ ಅಂತಾನೆ ಹೇಳ್ಬೋದು. ಸೊ ಈ ಸಂದರ್ಭದಲ್ಲಿ 2 ತಂಡಗಳ ಬಲಾಬಲ. 27-15. 27-15 ಮತ್ತೆ ಸರಿಸಾಟಿ ಇಲ್ಲದ ಸೂಪರ್ ರೀಚ್ನ ರೈಡರ್ ಆಗಿ ಪ್ರತಿ ದಾಳಿಯಲ್ಲೂ ಕೂಡ ಅಂಕ ಗಳಿಸಿಕೊಳ್ತಾ ಇದ್ದಾನೆ ಗಗನ್ಗೌಡ. ಮೋಸ್ಟ್ ಸಕ್ಸಸ್ಫುಲ್ ರೈಡರ್ ಆಗಿ ಈ ಪಂದ್ಯದ ಮುನ್ನಡೆಯ ರೂವಾರಿಯಾಗಿ ಗಗನ್ಗೌಡ. ಇದೀಗ ಜೀವನ್ ಅದನ್ನ ನಿರೀಕ್ಷೆ ಹುಸಿಯಾಗಿದೆ. ಅರುಣ್ ಅಮೂಲ್ಯ ಅಂಕವನ್ನು ತಂಡಕ್ಕೆ ರೈಡಿಂಗ್. ಅಂಕಣ 2ರಲ್ಲಿ ಉತ್ತರ ಕನ್ನಡ ವಿರುದ್ಧ ಹಾಸನ್ 16-6. 16-6 ಇನ್ ಫೇವರ್ ಆಫ್ ಯುಕೆ ಡಿಸ್ಟ್ರಿಕ್ಟ್. ಡಿಫೆನ್ಸ್ ಭಾಗದಲ್ಲಿ ಕರಾರುವಕ್ಕಾದಂತಹ ಆಕ್ರಮಣಕಾರಿ ಡಿಫೆಂಡ್ಗಳಿದ್ದಾರೆ. ಹಾಗಾಗಿ ಚಿಕ್ಕಮಗಳೂರು ತಂಡದ ಭದ್ರಕೋಟೆಯನ್ನು ಭೇದಿಸೋದಷ್ಟು ಸುಲಭವಾಗ್ತಾ ಇಲ್ಲ. ಸೊ ಮತ್ತೊಂದು ಪ್ರಮುಖ ಡಿಫೆಂಡರ್ ನಂದೀಶ್ ಹೊರಭಾಗದಲ್ಲಿ. ಕಾರ್ತಿಕ್ ಬೆಂಗಳೂರು ಸಿಟಿ ಪರವಾಗಿ ದಾಳಿಯನ್ನು ಮುನ್ನಡೆಸ್ತಾ ಇದ್ದಾರೆ. ಕೆಪಿಟಿಸಿ ತಂಡವನ್ನು ಪ್ರತಿನಿಧಿಸಿದ ಒಬ್ಬ ಯಶಸ್ವಿ ದಾಳಿಗಾರ. ಇದೀಗ
ಪ್ರಯತ್ನ ಉತ್ತಮವಾಗಿತ್ತು ಆದ್ರೆ ಗುರಿಯ ಗೆರೆಯರಿಗೆ ತಲುಪುವಲ್ಲಿ ವಿಫಲನಾಗ್ತಾ ಇದ್ದಾನೆ ರವಿ ಕಿರಣ್ ಏಕಾಂಗಿಯಾಗಿ ದಾಳಿಗರನ್ನ ಅಂಕಣದಿಂದ ಹೊರಹಾಕುವಲ್ಲಿ ಯಶಸ್ವಿಯಾಗಿದ್ದಾರೆ. ವೃತ್ತಿಯಲ್ಲಿ ದೈಹಿಕ ಶಿಕ್ಷಕರಾಗಿ ಮುಟ್ಟಿದ್ರು. ಕಬಡ್ಡಿಯಲ್ಲಿ ಸಹ ಸಾಕಷ್ಟು ಸಾಧನೆ ಮಾಡ್ತಾ ಇರುವಂತಹ ರವಿ ಕಿರಣ್ ಚಿಕ್ಕಮಗಳೂರಿನ ಒಬ್ಬ ಅನುಭವಿ ಆಟಗಾರ. ಎಸ್ ಕಾರ್ನನ್ನು ಮುಟ್ಟಿದ ಕೂಡ ಕಾರ್ತಿಕ್ ಗುರಿಯ ಗೆರೆಯರಿಗೆ ತಲುಪುವಲ್ಲಿ ವಿಫಲನಾಗಿದ್ದಾನೆ. ಅದ್ಭುತವಾದ ಡಿಫೆನ್ಸ್ ನಿಜವಾಗ್ಲೂ ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ತಂಡಕ್ಕೆ ನಿಜವಾಗ್ಲೂ ಒಂದು ಅದ್ಭುತ ಸಾಧನೆ ಡಿಫೆಂಡರ್ಗಳು. ಬ್ಯೂಟಿಫುಲ್ ಡಿಫೆನ್ಸಿವ್ ಗೇಮ್ ಬೈ ಚಿಕ್ಕಮಗಳೂರು. ಗಗನ್ ಗೌಡನಿಗೆ ಉತ್ತಮ ಸಾಥನ್ನ ಸಹಕಾರವನ್ನ ನೀಡ್ತಾ ಇದ್ದಾರೆ. ಒನ್ಸ್ ಅಗೇನ್ ಅರುಣ್ ಸಂಕಷ್ಟದ ತಂಡಕ್ಕೆ ಸಂಜೀವಿನಿ ಆಗೋಣ ಕಾದ್ ನೋಡೋಣ. ಮತ್ತೀಗ ಹೋಗಿ ಮತ್ತೆ ಪ್ರಯತ್ನ ಸಾಕ್ತಾ ಇದ್ದಾರೆ. ಮತ್ತೊಂದು ಯಶಸ್ವಿ ಟ್ಯಾಕಲ್ ಪಟ್ಟನ್ನು ಗಳಿಸಿಕೊಳ್ತಾರೆ ಚಿಕ್ಕಮಗಳೂರು. ಮತ್ತೆ ತನ್ನ ಚಾಲಾಕಿ ಆಟದ ಪ್ರದರ್ಶನ ನೀಡ್ತಾ ಇದೆ. ರೆಸ್ಟ್ಲೆಸ್ ರೈಡರ್ ಆಗಿ ಗಗನ್ ಗೌಡ ನಿರಂತರವಾಗಿ ನಿರಾಯಾಸವಾಗಿ ಅಂಕಗಳನ್ನ ಗಳಿಸ್ಕೊಳ್ತಾ ಇದ್ದಾರೆ. ತನ್ನ ಖ್ಯಾತಿಗೆ ತಕ್ಕ ಆಟದ ಪ್ರದರ್ಶನ ಯುಪಿ ಯೋಧ ತಂಡ ಪ್ರದರ್ಶಿಸಿದ ಒಬ್ಬ ಯಶಸ್ವಿ ರೈಡರ್ ಇದೀಗ ಮತ್ತೆ ನಿರಾಯಾಸವಾಗಿ ನೀರಾತಂಕುವ ಒಳನುಗ್ಗಿ ಅಂಕ ಗಳಿಸಿಕೊಳ್ತಾ ಇದ್ದಾರೆ. ವಿಶೇಷವಾಗಿ ಗಗನ್ ಗೌಡ ಶಿವಮೊಗ್ಗ ಜಿಲ್ಲೆ ರಿಪ್ಪನ್ಪೇಟೆ ಮೂಲದ ಆಟಗಾರ, ಒಂದೊಳ್ಳೆ ಆಟಗಾರ. ಇದರೊಂದಿಗೆ ಪಂದ್ಯದ ಮೇಲಿನ ಏಕಾಧಿಪತ್ಯವನ್ನ ಮತ್ತೆ ತನ್ನ ಪ್ರಾಬಲ್ಯವನ್ನಿಲ್ಲಿ ತೋರ್ಪಡಿಸ್ತಾ ಇದ್ದಾರೆ. ಸಂಕಡ 2ರಲ್ಲಿ ಸ್ಕೋರ್ ಯುಕೆ ಡಿಸ್ಟಿಕ್ 18, ಹಾಸನ್ ಡಿಸ್ಟಿಕ್ 9. 18-9 ಇನ್ ಫೇವರ್ ಆಫ್ ಉತ್ತರ ಕನ್ನಡ. ಬೆಂಗಳೂರು ನಗರ ಹಾಗೂ ಚಿಕ್ಕಮಗಳೂರು ನಡುವಿನ ಪಂದ್ಯ 35-18, 35-18. ಏಕಾಧಿಪತ್ಯ ಗಗನ್ ಗೌಡಿನ ಮತ್ತೆ ಮುಂದುವರಿತಾ ಇದೆ. ಈ ಪಂದ್ಯದಲ್ಲಿ ಪ್ರತಿ ದಾಳಿಯಲ್ಲೂ ಕೂಡ ಅಮೂಲ್ಯ ರೈಡಿಂಗ್ ಪಾಯಿಂಟ್ಗಳನ್ನ ಕಲೆ ಹಾಕ್ತಾ ಇದ್ದಾನೆ. ದ ಮೋಸ್ಟ್ ಸಕ್ಸಸ್ಫುಲ್ ರೈಡ್ ಆಫ್ ದ ಮ್ಯಾಚ್ ಗಗನ್ ಗೌಡ. ಕಬಡ್ಡಿಗೆ ಹೇಳಿ ಮಾಡಿಸಿದಂತ ಸೂಕ್ತ ಉದ್ದಳತೆಯ ಸ್ಫುರದ್ರೂಪಿ ಆಟಗಾರ ಗಗನ್ ಗೌಡ ಯಶಸ್ವಿಯಾಗಿ ಒಳನುಗ್ಗಿ ಆತಂಕವಾಗಿ ಬೋನಸ್ ಕಲೆ ಹಾಕುವ ಪ್ರಯತ್ನ. ಉತ್ತರ ಕನ್ನಡ ಜಿಲ್ಲಾ ತಂಡದ ಯುವ ದಾಳಿಗಾರ ಗಂಗಾರಾಮ ಸಕ್ಸಸ್ಫುಲ್ ಬೋನಸ್ ಪಾಯಿಂಟ್ಸ್ ಟು ಚಿಕ್ಕಮಗಳೂರು. ಮತ್ತೆ ಬೋನಸ್ ಅಂಕ ಕಲೆ ಹಾಕಿ ಗಗನ್ ಗೌಡ ತಂಡದ ಮುನ್ನಡೆಯನ್ನ ಮುನ್ನಡೆಸಿದ 36-18. ಪ್ರಥಮಾರ್ಧ ಮುಕ್ತಾಯಗೊಂಡಿದೆ. ಎಸ್ ಅಂಕಣ 2ರಲ್ಲಿ ಜವಂಟಿ ಹಾಗೂ ಗಂಗಾರಾಮ. ಕಾತೋಡೋಣ 2+2 4 ಪಾಯಿಂಟ್ ಹಾಸನ. ಕೈಗೆ ಸಿಕ್ಕದ್ದು ಬಾಯಿಗೆ ಬಾರದಂತಾಯ್ತು. ಅದ್ಭುತವಾಗಿಸಿದ್ರು. ಅದ್ಯಾಕೆ ಕೈ ಚಲ ನನಗೂ ಅರ್ಥವಾಗ್ತಾ ಇಲ್ಲ, ಅವ್ರಿಗೂ ಅರ್ಥವಾಗ್ತಾ ಇಲ್ಲ. ಕನ್ಫ್ಯೂಸ್ ಆದ್ರು ಅಂತ ಕಾಣಿಸುತ್ತೆ. ಕಬಡ್ಡಿಯಲ್ಲಿ ಎಲ್ಲವೂ ಸಾಧ್ಯ. ಸ್ಕೋರ್ 18-14. ರಂಜಿತ್ ನಾಯ್ಕ ಮಲ್ಟಿಪಲ್ ರೈಟ್ ಪಾಯಿಂಟ್. ಬೇಡವಾದಂತ ಟ್ಯಾಕಲ್ಗೆ ಮುಂದಾದ್ರು ದರ್ಶನ್ ಗೌಡ. ಸಪೋರ್ಟ್ ಸಂತು ಕೂಡ ಬ್ಯಾಂಗ್ಳೂರ್ ರೂರಲ್ ವರ್ಸಸ್ ಮಂಡ್ಯ ಎರಡು ತಂಡಗಳು. ಇದು 2ನೇ ಕರೆ. ಹಾಗೆ ಬಿಜಾಪುರ ವಿರುದ್ಧ ದಕ್ಷಿಣ ಕನ್ನಡ. ಎಸ್ ಜಾಂಟಿ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಅದ್ಭುತವಾದಂತ ಆಂಕಲ್ ಹೋಲ್ಡ್. 21-14 ಇನ್ ಫೇವರ್ ಆಫ್ ಉತ್ತರ ಕನ್ನಡ. 21-14. 36-18 ಪಂದ್ಯ. 18 ಅಂಕಗಳ ಅಂತರದ ಮುನ್ನಡೆಯನ್ನು ಕಾಯ್ದಿರಿಸಿಕೊಳ್ತಾ ಬೆಂಗಳೂರಿಗೆ ಟಕ್ಕರ್ ನೀಡ್ತಾ ಇದೆ ಕಾಫಿನಾಡು ಚಿಕ್ಕಮಗಳೂರು. ಅದ್ಭುತವಾದ ಡಿಫೆನ್ಸಿವ್. ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ಮುಖ್ಯ ಅತಿಥಿಗಳಾಗಿ ವಿಶೇಷವಾಗಿ ನಮ್ಮ ಈ ಕ್ಷೇತ್ರದ ಜನಪ್ರಿಯ ಯುವ ನಾಯಕರು, ಶಾಸಕರಾಗಿರುವ ಸನ್ಮಾನ್ಯ ಶ್ರೀಯುತ
ಧೀರಜ್ ಮುನಿರಾಜು ಸರ್ ಅವರ ಸಹೋದರರಾಗಿರುವಂತಹ ಸುಪ್ರಜ್ ಮುನಿರಾಜರವರು ಸಹೋದರರಾಗಿ ಅವರ ಒಂದು ಯಶಸ್ಸಿನ ಹಾದಿಯಲ್ಲಿ ಇದೀಗ ಸೂಪರ್ ತಿರುವು ಪಂದ್ಯಕ್ಕೆ ನೀಡ್ತಾ ಇದ್ದಾನೆ ಸೂಪರ್ ಆಟಗಾರ ಮನೋಜ್. ಒಂದು ಮನೋಜ್ಞ ದಾಳಿ ಸೂಪರ್ ತಿರುವು ಇದೀಗ ಲಭಿಸ್ತಾ ಇದೆ ಬೆಂಗಳೂರು. ಹಾಸನ್ ತಂಡ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಆಕಾಶ್ ಒಂದೊಳ್ಳೆ ಟ್ಯಾಕಲ್. 36-21 ಪಂದ್ಯದ ತರ ದಿಕ್ಕನ್ನು ಬದಲಿಸಿದ ಮನೋಜ್. ಒಂದು ಮನೋಜ್ಞ ದಾಳಿಗೆ ಸೂಪರ್ ತಿರುವು ನಡೀತಾನೆ ಸೂಪರ್ ರೈಡ್ ಒಂದಿಗೆ. 22-17 ಅಂಕಣ 2ರಲ್ಲಿ ಉತ್ತರ ಕನ್ನಡ 22 ಅಂಕವನ್ನು ಪಡ್ಕೊಂಡ್ರೆ ಇದೀಗ ಬೆಂಗಳೂರು ಬೆಚ್ಚಿ ಬೀಳಿಸುವಂತ ಆಟದ ಪ್ರದರ್ಶನ ನೀಡ್ತಾ ಇದೆ. ಪವನ್ ಮತ್ತೊಮ್ಮೆ ಪವಾರ ಸದೃಶ ಹಿಡಿತವನ್ನು ಸಾಧಿಸಿಕೊಳ್ತಾ ಇದ್ದಾನೆ. ಕಟ್ ಕಮ್ ಬ್ಯಾಕ್ ಕೆಂಬೈ ಬೆಂಗಳೂರು ಒನ್ಸ್ ಅಗೇನ್ ಮನೋಜ್ ಎದುರಾಳಿಯ ಲೋಣವನ್ನು ಪಡೆದ ಪಂದ್ಯದ ಮೇಲೆ ಮತ್ತೆ ಬಿಗಿ ಹಿಡಿತವನ್ನು ಸಾಧಿಸಿಕೊಳ್ಬಹುದು. ಒಮ್ಮೆ ಛಳ ಚಪ್ಪಳ ಬರಲಿ ಬೆಂಗಳೂರಿಗೂ ಈಗ ಬೆಚ್ಚಿ ಬೀಳಿಸುವ ಆಟವನ್ನು ಪ್ರದರ್ಶಿಸ್ತಾ ಇದ್ದಾರೆ ಮನೋಜ್. ತಂಡಕ್ಕೆ ಉತ್ತಮ ತೀರ್ಮಾನ ನೀಡ್ತಾ ಇದ್ದಾನೆ. ಎಸ್ ಮತ್ತೆ ಮನೋಜ್ಞ ದಾಳಿ. ಇವತ್ತು ಎಸ್ ಇದೀಗ ಮತ್ತೆ ಮನೋಜ್ಞ ದಾಳಿಗೆ ಬೆಂಗಳೂರಿಗೆ ಸೂಕ್ತ ತಿರುವು ಪಡೆದುಕೊಳ್ತಾ ಇದೆ. ಒಣ ಗುಡ್ ಕಮ್ ಬ್ಯಾಕ್ ಎಂಬ ಮನೋಜ್ ಆರಂಭಿಕ ವೈಫಲ್ಯಗಳಿಂದ ಈಗ ಹೊರ ಬರ್ತಾ ಇದ್ದಾನೆ. ಅಂಕಣ 2ರಲ್ಲಿ ಪ್ರಥಮಾರ್ಧದ ಮುಕ್ತಾಯಕ್ಕೆ ಹಾಫ್ ಟೈಮ್ ಸ್ಕೋರ್ ಉತ್ತರ ಕನ್ನಡ 22 ಹಾಸನ 17. 22-17 ಇನ್ ಫೇವರ್ ಆಫ್ ಉತ್ತರ ಕನ್ನಡ ಜಿಲ್ಲಾ ತಂಡ. 36-23 ಪಂದ್ಯ ತೀವ್ರ ಪೈಪೋಟಿಯ ತಿರುವನ್ನ ಪಡೆದುಕೊಳ್ತಾ ಇದೆ. ಅಂಕಣ 2ರಲ್ಲಿ 5 ಅಂಕದ ಮುನ್ನಡೆಯಲ್ಲಿ ಉತ್ತರ ಕನ್ನಡ ಜಿಲ್ಲಾ ತಂಡ. 22-17 ಇನ್ ಫೇವರ್ ಆಫ್ ಯುಕೆ ಡಿಸ್ಟ್ರಿಕ್ಟ್. 36-24 36-24 ಕರ್ನಾಟಕ ರಾಜ್ಯ ಮನೋಜ್. ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಹಕಾರದಲ್ಲಿ ಮನೋಜ್ಞ ದಾಳಿ ಮತ್ತೆ ಮುಂದುವರಿತಾ ಇದೆ. ಬೆಂಗಳೂರುಗಳು ದ್ವಿತೀಯಾರ್ಧದಲ್ಲಿ ಬೆಂಕಿ ಆಟ ಪ್ರದರ್ಶಿಸ್ತಾ ಇದ್ದಾರೆ. ಅದ್ಭುತವಾದ ಪ್ರದರ್ಶನ. ಜೋರ ಚಪ್ಪಾಳೆ ಬರಲಿ. ಕಬಡ್ಡಿ ನಿಮಗೆ ಮುದ ನೀಡ್ತಾ ಇದ್ರೆ ಮನಸ್ಸಿಗೆ ಚಪ್ಪಾಳೆ ಬರಲಿ. ಚಪ್ಪಾಳೆ ಕೂಡ ಚಮತ್ಕಾರಿ ಆಟದ ಪ್ರದರ್ಶನವನ್ನ ಆಟಗಾರರಲ್ಲಿ ನೀಡುವಂತೆ ಮಾಡುತ್ತೆ. 36-24 37-24 37-24 ದಾಳಿಯಲ್ಲಿ ಚಿಕ್ಕಮಗಳೂರು ತಂಡದ ಯುವ ಆಟಗಾರ ಯಶ್ವಂತ್ ತಂಡಕ್ಕೆ ಆಪತ್ಬಾಂಧವನಾಗ್ತಾನ ಕಾದು ನೋಡ್ಬೇಕಾಗಿದೆ. ಆಲ್ಔಟ್ನ ಹೊಸ್ತಿಲಲ್ಲಿದ್ದಾರೆ ಚಿಕ್ಕಮಗಳೂರು ತಂಡದ ಆಟಗಾರ. ಬೆಂಗಳೂರಿನ 7 ಆಟಗಾರ ನೋಡ್ಬೇಕು. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಶುಭ ಸಮಯ ಮೀರ್ತಾನೆ. ಶರಣಾಗಿದ್ದಾನೆ. 37 ಬೋನಸ್ ಅಂಕ ಸಿಗ್ತಾ ಇದೆ. 38-27 ಅದ್ಭುತವಾದ ಪಂದ್ಯ ಸಾಗ್ತಾ ಇದೆ. 11 ಅಂಕದ ಮುನ್ನಡೆಯಲ್ಲಿ ಕಾಫಿನಾಡು ಚಿಕ್ಕಮಗಳೂರು. ವಾಟ್ ಅ ಬ್ಯೂಟಿಫುಲ್ ಮ್ಯಾಚ್. ನಿಜವಾಗ್ಲೂ ನೋಡುಗರಿಗೆ ಕಬಡ್ಡಿಯ ರಸದೌತಣವನ್ನು ಉಣಬಡಿಸ್ತಾ ಇದ್ದಾರೆ. ತೀವ್ರ ಪೈಪೋಟಿ ಭರಿತ ಪಂದ್ಯ ಇದೀಗ ತೀವ್ರ ಸ್ವರೂಪದ ತಿರುವನ್ನ ಪಡೆದುಕೊಳ್ತಾ ಇದೆ. ಮತ್ತೆ ಮನೋಜ್ ಎದುರಾಳಿಗಳ ಲೋಣವನ್ನ ಕ್ಷಣದಲ್ಲಿ ಪಡೆದಿಲ್ಲ. ನಿಜವಾಗ್ಲೂ ಮತ್ತೆ ಈ ರೀತಿಯ ಆಕ್ರಮಣಕಾರಿ ದಾಳಿ ಮಾಡಿದ್ದೆ ಆದ್ರೆ ಬೆಂಗಳೂರು ಮತ್ತೆ ಲಯವನ್ನ ಕಂಡುಕೊಳ್ಬಹುದಾಗಿದೆ. ಮನೋಜ್ ಸಕ್ಸಸ್ಫುಲ್ ರೈಡರ್ ಆಗಿ ಬೆಂಗಳೂರಿಗೆ ಆಸರಿ ಆಗ್ತಾ ಇದ್ದಾನೆ. ಇದೀಗ ಅದನ್ನು ಒಂದು ಪ್ರಯತ್ನ ಚುಕ್ಕಿ ಪ್ರಯತ್ನ ವಿಫಲವಾಗ್ತಾ ಇದೆ. ಬ್ಯಾಲೆನ್ಸ್ ಕಲ್ತ್ಕೊಂಡ ಕಾರಣ ಆ ಚುಕ್ಕಿ ಪ್ರಯತ್ನದಲ್ಲೇ ನೆಲೆ ಕಪ್ಪಳಿಸಿದ್ದಾನೆ. ಯಶಸ್ವಿಯಾಗಿ ಡಿಫೆಂಡರ್ಗಳು ಮತ್ತೆ ಬ್ಯೂಟಿಫುಲ್ ರೈಡ್. ನಿಜವಾಗ್ಲೂ ಗಗನ್ ಗೌಡ ಕ್ಯಾಪ್ ನೋಡ್ಕಿದ್ರು. ಶ್ರೇಯಸ್ ಹಾಗೂ ನಂದೀಶ ಇಲ್ಲಿ ಟ್ಯಾಕಲ್ ಮಾಡುವಂತ ಪ್ರಯತ್ನ ಇತ್ತು. 2 ಅಂಕದ ಸೇರ್ಪಡೆ ಆಗ್ತಾ ಇದೆ ಚಿಕ್ಕಮಗಳೂರು ತಂಡಕ್ಕೆ. ಆಟಗಾರರು ದುರ್ಯಾವರ್ತನೆಗೆ ದಂಡಿಸ್ತೇವೆ ಅಂತೇಳಿ ತೀರ್ಪುಗಾರರು ಈಗಾಗಲೇ ತೀರ್ಮಾನ ನೀಡುತ್ತಾರೆ. ಆ ನಂತರದಲ್ಲಿ ಆಫಿಷಿಯಲ್ ಟೈಮ್ ಔಟ್.
ನೋಡಿ ಇಲ್ಲಿ ದುಂಡಾವರ್ತನೆ ವರ್ತಿಸಿದ್ರೆ ದಂಡಿಸಲಾಗುತ್ತೆ ಅಂತ ಹೇಳಿ ತೀರ್ಪುಗಾರ ಸೂಚನೆ ನೀಡಿದೆ. ಚಿಕ್ಕಮಗಳೂರು ಕಂಟ್ರೋಲ್ ಯುವರ್ ಟೀಮ್. ಉತ್ತರ ಕನ್ನಡ ಜಿಲ್ಲಾ ತಂಡದ ಒಬ್ಬ ಶ್ರೇಷ್ಠ ಡಿಫೆಂಡರ್ ವಿನೋದ್ ನಾಯ್ಕ್, ಆಲ್ ಇಂಡಿಯಾ ಯೂನಿವರ್ಸಿಟಿ ಗೋಲ್ಡ್ ಮೆಡಲಿಸ್ಟ್, ಒಬ್ಬ ಶ್ರೇಷ್ಠ ಡಿಫೆಂಡರ್ ಆಗಿ ಅದ್ಭುತವಾದಂತಹ ಪ್ರದರ್ಶನ ನಡೆದ ಅದನ್ನ ಉತ್ತರ ಕನ್ನಡ ಜಿಲ್ಲಾ ತಂಡದ ವಿನೋದ್. ಎಸ್ ಮತ್ತೊಂದು ಅಂಕ ಮನವಿ ಪ್ರಸ್ತುತಗೊಳ್ತಾ ಇದೆ. ಚಿಕ್ಕಮಗಳೂರು ಮೊಗದಲ್ಲಿ ಮಂದಾಸ ಮೂಡ್ತಾ ಇದೆ. ಮತ್ತೆ ಗುಡ್ ಕಂಬ್ಯಾಕ್ ಎಂಬ ಗಗನ್ ಗೌಡ. ನಲವತ್ತೆರಡು 22ರಲ್ಲಿ ಪಂದ್ಯ 15 ಅಂಕಗಳ ಅಂತರದ ಸ್ಪಷ್ಟ ಮುನ್ನಡೆಯನ್ನು ಕಾಯ್ದಿರಿಸಿಕೊಳ್ತಾ 42-28. 42-28 ಗಗನ್ ಗೌಡ. ಹಾಸನ ತಂಡಕ್ಕೆ ಒಂದು ಬೋನಸ್ ಅಂಕದ ಸೇರ್ಪಡೆ ಆಗಿದೆ. ಇದರೊಂದಿಗೆ ಸ್ಕೋರ್ 24-18, 24-18 ಇನ್ ಫೇವರ್ ಆಫ್ ಉತ್ತರ ಕನ್ನಡ. ಸೂಪರ್ ಟೆಕಲ್ ಆನ್ ಆಗಿದೆ. 3 ಆಟಗಾರ ನೋಡ್ಬೇಕು. ಮಹೇಶ್ ಅರುಣ್ ಹೊರನಡೆಯಲಿಕ್ಕೆ ಅಫಿಷಿಯಲ್ ಅದನ್ನು ಹೊರಬರುವಂತೆ ನಿರ್ದೇಶಿಸಿದ್ದಾರೆ. ಎಂಡ್ ಲೈನ್ ಕ್ರಾಸ್ ಆಗಿದೆ. ಒಂದು ಬಳುವಳಿ ಅಂಕ. ಗಿಫ್ಟೆಡ್ ಪಾಯಿಂಟ್ ಕೋಸ್ ಟು ಚಿಕ್ಕಮಗಳೂರು. ನಮ್ಮ ಅಡುಗೆ ತಜ್ಞರು, ಅಡುಗೆ ಭಟ್ರು ಈ ಪಂದ್ಯಾವಳಿಯ ಸಂಪೂರ್ಣ ಊಟದ ವ್ಯವಸ್ಥೆಯನ್ನು ಮಾಡಿಕೊಂಡಂತ ಒಬ್ಬ ಶ್ರೇಷ್ಠ ಅಡುಗೆ ತಜ್ಞರು ಶ್ರೀಯುತ ಬಸವರಾಜರವರು ದಯವಿಟ್ಟು ತಾವು ವೇದಿಕೆಗೆ ಆಗಮಿಸಬೇಕು ಅಂತ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಸ್ವಾದಭರಿತ ಸ್ವಾಸ್ಥ್ಯ ಭರಿತ ಊಟದ ಈ ಭಾಗದಲ್ಲಿ ಸಾಕಷ್ಟು ಬಹಿರಂಗ ಸಭೆಗಳಿಗೆ, ಮದುವೆ ಸಮಾರಂಭಗಳಿಗೆ ಸೇರ್ಪಡೆ ಆಗಿದೆ. ಹಾಸನ ತಂಡಕ್ಕೆ ಸೂಪರ್ ಟೆಕಲ್ ಆನ್ ಆಗಿರುವ ಸಂದರ್ಭ ಉತ್ತರ ಕನ್ನಡ ಜಿಲ್ಲಾ ತಂಡ ಒಬ್ಬ ಪ್ರೊ ಕಬಡ್ಡಿ ಆಟಗಾರ ರಂಜಿತ್ ನಾಯ್ಕ ಈ ಬಾರಿ ಕಾತಾಡೋಣ ಸಾಕಷ್ಟು ಪ್ರಯತ್ನ ಬರ್ತಾ ಇದೆ. ಸೂಪರ್ ಟ್ಯಾಕಲ್. ರತನ್ ವರ್ಸಸ್ ರಂಜಿತ್ ನ ಇಬ್ಬರ ಕಾಳಗದಲ್ಲಿ ರತನ್ ಮೇಲುಗೈ ಸಾಧಿಸಿದ್ದಾನೆ. ಆಕಾಶ್ ಕೂಡ ಅಷ್ಟೇ ಅದ್ಭುತವಾದಂತಹ ಒಬ್ಬ ಶ್ರೇಷ್ಠ ಡಿಫೆಂಡರ್ ಅಲ್ಲಿ ಒಬ್ಬ ಪ್ರಮುಖ ದಾಳಿಗಾರನನ್ನು ಬಂಧಿಸಲು ಯಶಸ್ವಿ ಆದ್ರು. ಸೂಪರ್ ಟ್ಯಾಕಲ್. 25-21 ಉತ್ತರ ಕನ್ನಡ ಜಿಲ್ಲಾ ತಂಡದ ಪರವಾಗಿ ಹಾಸನ ತಂಡದ ರತನ್. ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತಹ ಆಟಗಾರ. ಮೈಸೂರು ವಿಶ್ವವಿದ್ಯಾನಿಲಯ ತಂಡದ ಪರವಾಗಿ ಸಹ ಅದ್ಭುತ ಪ್ರದರ್ಶನ ನಡೆದಂತಹ ಆಟಗಾರ. ಎಂಟಿ ರಾಡ್ನೊಂದಿಗೆ ವಾಪಸ್ ಆದ್ರು. 25-21 ಅಂಕಣ 2ರಲ್ಲಿ ಉತ್ತರ ಕನ್ನಡ ಜಿಲ್ಲಾ ತಂಡ 4 ಅಂಕದ ಮುನ್ನಡೆಯಲ್ಲಿದೆ. ಅರ್ಜುನ ಅಂಕಣದಲ್ಲಿ ನೆರವೇರ್ತಾ ಮತ್ತೊಂದು ಜಿದ್ದಾಜಿದ್ದಿನ ಪಂದ್ಯ. ಬೆಂಗಳೂರು ನಗರ ಜಿಲ್ಲೆ 43-29 ಶ್ರೀಯುತ ಬಸವರಾಜರು ದಯವಿಟ್ಟು ಬನ್ನಿ ಅಣ್ಣ, ದಯವಿಟ್ಟು ಬರಬೇಕು. 14 ಅಂಕದ ಮುನ್ನಡೆಯಲ್ಲಿ ಕಾಫಿ ನಾಡು ಚಿಕ್ಕಮಗಳೂರು. ಪಂದ್ಯಾವಳಿಯ ಯಶಸ್ಸಿಗೆ ನಿಮ್ಮ ಶ್ರಮವೂ ಕೂಡ ಇಲ್ಲಿ ಅಮೂಲ್ಯವಾಗಿರುತ್ತೆ. ದಯವಿಟ್ಟು ಬಸವರಾಜರವರು ಅಡುಗೆ ತಜ್ಞರು, ಸಾಕಷ್ಟು ಬಹಿರಂಗ ಸಭೆಗಳು ಸಮಾರಂಭಗಳಲ್ಲಿ ಊಟೋಪಚಾರ ಮಾಡಿ ಅನುಭವಿ ಅಡುಗೆ ತಜ್ಞರಾಗಿ, ಅಡುಗೆ ಭಟ್ರಾಗಿ ಬಸವರಾಜ್ ಸರ್ ಅವರು ದಯವಿಟ್ಟು ತಾವು ವೇದಿಕೆಗೆ ಆಗಮಿಸಬೇಕು. ನಿಮ್ಮನ್ನು ನಾವು ಅತ್ಯಂತ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀವಿ. ಇದೀಗ ಮತ್ತೆ ತನ್ನ ಚಾಕಚಕ್ಯತೆಯ ಡಿಫೆನ್ಸಿವ್ ಗೇಮ್ ಅನ್ನ ಮೈಗೂಡಿಸಿಕೊಂಡು ಮಂಜು ಹಾಗೂ ಯಶವಂತ್ ದೊಡ್ಡ ಟ್ಯಾಕಲ್. ಮತ್ತೆ ಮರಳಿ ಲಯವನ್ನ ಕಂಡುಕೊಳ್ತಾ ಇದೆ ಚಿಕ್ಕಮಗಳೂರು. ಗಗನ್ ಗೌಡ ಮತ್ತೆ ಒಂದು ಸೂಪರ್ ಜೂಪರ್ ರೈಟ್ನೊಂದಿಗೆ ತಂಡಕ್ಕೆ ಜಾಲಿ ಜಾಲಿ ಅಪೋನೆಂಟ್ ಖಾಲಿ. ಇದೀಗ ಶೇಖರ್ ಅವರು ನಮ್ಮ ಬೆಂಗಳೂರು ನಗರ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಕಾರ್ಯದರ್ಶಿಗಳು ಆಗಮಿಸಿದರೆ ಅವರಿಗೆ ಸ್ವಾಗತ. ನಾವು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ದಯವಿಟ್ಟು ಶೇಖರ್ ಸರ್ ಅವರು ವಸು ಅವ್ರು ಕರ್ಕೊಳ್ಳಿ. ಶ್ರೀಯುತ ಶೇಖರ್ ಅವರು ನಮ್ಮ ಬೆಂಗಳೂರು ನಗರ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಕಾರ್ಯದರ್ಶಿಗಳು. ಇಲ್ಲಿ ಕೂಡ ಅವರ ತಂಡ ಕೂಡ ಇಲ್ಲಿ ಪ್ರತಿನಿಧಿಸ್ತಾ ಇದೆ. ವಿಶೇಷ ಅತಿಥಿಗಳು, ವಿಶೇಷ ಪ್ರೋತ್ಸಾಹಕರು ಕೇಶವ ಕ್ರೀಡಾ ಮಂಡಳಿ 25-22, 25-22 in favor of UK. Goal number 1, 49-30, 19 ಅಂಕಗಳ ಅಂತರದ ಏಕಾಧಿಪತ್ಯ. ಗಗನ್ ಗೌಡ ದಿ ಬೆಸ್ಟ್ ಸಕ್ಸಸ್ಫುಲ್ ರೈಡರ್ ಆಗಿ ತನ್ನ ತಂಡದ ಬೆನ್ನೆಲುಬಾಗಿದ್ದಾನೆ. ಆತನಿಂದಲೇ ಇಷ್ಟು ಅಂಕಗಳು ಮುನ್ನಡೆ ಲಭಿಸಿದೆ.
26-22 4 ಅಂಕದ ಮುನ್ನಡೆಯಲ್ಲಿ ಉತ್ತರ ಕನ್ನಡ ಜಿಲ್ಲಾ ತಂಡ 26 ಆಂಕಲ್ ಹೋಲ್ಡ್ ಎಜೆ ಕಾರ್ತಿಕ್ ಅದು ಬಿಗಿಯಾದಂತ ಟ್ಯಾಕಲ್ ಫಸ್ಟ್ ಏಡ್ ನೀಡಿ ಆದಷ್ಟು ಬೇಗ ಅಂಕಡೆ 2ಕ್ಕೆ ಅಂಕಡೆ 2ಕ್ಕೆ ಪ್ರಥಮ ಚಿಕಿತ್ಸೆ ವ್ಯವಸ್ಥೆ ಮಾಡಿ ಯಶವಂತ ಭಾಗದಲ್ಲಿ ಎಚ್ಚರಿಕೆಯ ದಾಳಿಯನ್ನು ಸಂಘಟಿಸ್ತಾ ಇದ್ದೇನೆ. ಸಾಕಷ್ಟು ಅಂಕಗಳು 19 ಅಂಕಗಳ ಮುನ್ನಡೆ ಲಭಿಸಿದೆ. ಸೊ ಹಾಗಾಗಿ ಕಾಲಹರಣ ತಂತ್ರಕ್ಕೆ ಮೊರೆ ಹೋಗಿದ್ದಾನೆ ಯಶವಂತ್. ಚಿಕ್ಕಮಗಳೂರು ಗಗನ್ಗೌಡನ ಒಂದು ಸವ್ಯಸಾಚಿ ದಾಳಿಗೆ 19 ಅಂಕಗಳ ಅಂತರದ ಭರ್ಜರಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಬಲಿಷ್ಠ ಬೆಂಗಳೂರು ನಗರ ತಂಡದ ವಿರುದ್ಧ. ಮನೋಜ್ ದಾಳಿ ಭಾಗದಲ್ಲಿ ಮತ್ತೊಮ್ಮೆ ಹಿಡಿತ ಒಳ ಕ್ಯಾಚ್. ಪ್ರಮುಖ ದಾಳಿಗರ ಮನೋಜ್ ತನ್ನ ಕ್ಷಣಾರ್ಧದಲ್ಲಿ ಬಂದಿದೆ. 52-30 52-30 1+2 3 ಪಾಯಿಂಟ್ ಉತ್ತರ ಕನ್ನಡ ಇದರೊಂದಿಗೆ ಸ್ಕೋರ್ 30-22 8 ಅಂಕದ ಮುನ್ನಡೆಯಲ್ಲಿ ಉತ್ತರ ಕನ್ನಡ ಜಿಲ್ಲಾ ತಂಡ. ಒಂದು ಉತ್ತಮವಾದ ಪ್ರದರ್ಶನ ನೀಡ್ತಾ ಇದ್ದಾರೆ ಉತ್ತರ ಕನ್ನಡ ಜಿಲ್ಲಾ ತಂಡ ಹಾಸನ ತಂಡದ ವಿರುದ್ಧ. ಸರಿ ಸಾಟಿ ಇಲ್ಲದ ಆಟದ ಪ್ರದರ್ಶನ ಸಕ್ಸಸ್ಫುಲ್ ರೈಲ್ ಆಗಿ ಹೊರಹೊಮ್ಮಿದ್ದಾನೆ ಗಗನ್ಗೌಡ. ಜಿಮ್ಮಿ ಅವರೇ ಎಲ್ಲರೂ ಅನ್ಕೊಂಡಿದ್ದೆ ಒಂದು ರೀತಿ ಏನಿರ್ಬೋದು ಇದರ ಮರ್ಮ. ಕಬಡ್ಡಿಯಲ್ಲಿ ಯಾರು ಶ್ರೇಷ್ಠರಲ್ಲ, ಯಾರು ಕನಿಷ್ಠರಲ್ಲ. ಸೊ ಕುಚ್ ಭಿ ಹೋ ಸಕ್ತಾ ಹೈ ಕಬಡ್ಡಿ ಖೇಲ್ ಮೇ. ಒಂದು ಬಲಿಷ್ಠ ತಂಡಕ್ಕೆ ಒಂದು ಅಚ್ಚರಿಯ ಫಲಿತಾಂಶವನ್ನು ನೀಡ್ತಾ ಇದೆ ಚಿಕ್ಕಮಗಳೂರು ಜಿಲ್ಲಾ ತಂಡ. ಡಿಫೆನ್ಸಿವ್ ವಿಭಾಗದಲ್ಲಿ ಲೆಫ್ಟ್ ರೈಡರ್ ಎಸ್ ಮತ್ತೊಂದು ಯಶಸ್ವಿ ದಾಳಿ ಯಶವಂತನಿಂದ. ವೇಟ್ ಒಂದರ್ಥದಲ್ಲಿ ಬೆಂಗಳೂರು ನಗರ ಜಿಲ್ಲೆ ಪಂದ್ಯವನ್ನು ಕೈ ಚೆಲ್ತಾ ಇದೆ ಅಂತಲೇ ಹೇಳಬಹುದು. ಯಾಕಂದ್ರೆ ಗಗನ್ಗೌಡನ ಮಾರಕ ದಾಳಿಗೆ ಬೆಂಗಳೂರು ನಲುಗಿದೆ ಅಂತ ಹೇಳ್ಬೋದು. ಬಹುತೇಕ ಪಂದ್ಯ ಚಿಕ್ಕಮಗಳೂರು 30-24 30-24 ಇನ್ ಫೇವರ್ ಆಫ್ ಉತ್ತರ ಕನ್ನಡ. ಭರ್ಜರಿ ಮುನ್ನಡೆಯ ಭರ್ಜರಿ ಗೆಲುವಿಗೆ ಚಿಕ್ಕಮಗಳೂರು ಯಶಸ್ವಿ ಯಶವಂತ ಚಾಲಕಿ ದಾಳಿಗರ ಹಿಂಬದಿಯಿಂದ ಬಂದ ಡಿಫೆಂಡರ್ ಅನ್ನು ವಂಚಿಸಿ ಆರಾಮಾಗಿ ಕ್ಯಾಪ್ ಅನ್ನು ಕಡೆ 2ರಲ್ಲಿ ಉತ್ತರ ಕನ್ನಡ ವಿರುದ್ಧ ಹಾಸನ 6 ಅಂಕದ ಮುನ್ನಡೆ. ಈ ಬಾರಿ ಪ್ರಜ್ವಲ್ ಕ್ಯಾಪ್ ಅನ್ನು ಹುಡುಕಿ ಎಸ್ಕೇಪ್ ಆಗುವಂತ ಪ್ರಯತ್ನ ಇತ್ತು, ಆದ್ರೆ ಬಿಗಿಯಾದಂತ ಟ್ಯಾಕಲ್ ಸ್ವಾಮಿ ಒಬ್ಬ ಅನುಭವಿ ಡಿಫೆಂಡರ್ ಪ್ರಜ್ವಲ್ ಅನ್ನು ಬಂಧಿಸಲು ಯಶಸ್ವಿ ಆದ್ರು. ಸ್ಕೋರ್ ಏಕಪಕ್ಷವಾಗಿ 5 ಅಂಕದ ಮುನ್ನಡೆಯಲ್ಲಿ ಉತ್ತರ ಕನ್ನಡ. ಅಭಿ ಹಾಸನದ ಭರವಸೆ ದಾಳಿಗರ. ಅಭಿ ನೀಳಿಕೆಯ ಆಟಗಾರ 5 ಆಟಗಾರ ನಡುವೆ ಎಸ್ ಮಹೇಶ್ ಉತ್ತರ ಕನ್ನಡ ಜಿಲ್ಲಾ ತಂಡದ ಒಬ್ಬ ಯುವ ಆಟಗಾರ, ಯುವ ಕಬಡ್ಡಿ ಸೀರೀಸನ್ನು ಸಹ ಪ್ರತಿನಿಧಿಸಿದಂತ ಒಬ್ಬ ಉತ್ತರ ಕನ್ನಡದ ಹೆಮ್ಮೆಯ ಆಟಗಾರ. 30-25 5 ಅಂಕದ ಮುನ್ನಡೆಯಲ್ಲಿ ಉತ್ತರ ಕನ್ನಡ. ಸಮಯವನ್ನು ವ್ಯರ್ಥ ಮಾಡುವಂತ ಪ್ರಯತ್ನದಲ್ಲಿ ಉತ್ತರ ಕನ್ನಡ ಜಿಲ್ಲಾ ತಂಡದ ಮಹೇಶ್ ಒಂದು ಎಂಟಿ ನಾಟೊಂದಿಗೆ ವಾಪಸ್ ಆದ್ರು. ಮತ್ತೆ ದಾಳಿಯಲ್ಲಿ ಹಾಸನ ತಂಡದ ರತನ್ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ಒಬ್ಬ ಅನುಭವಿ ಆಟಗಾರ. ಸಾಕಷ್ಟು ವೇಗದ ಒಂದು ಪಾದಗಳ ಚಲನೆಯೊಂದಿಗೆ
5 ಆಟಗಾರರ ನಡುವೆ. ಆಟಗಾರರು ಊಟದ ಕೂಪನ್ಗಳನ್ನ ವ್ಯವಸ್ಥಾಪಕ ವಾಸು ವೇದಿಕೆ ಮೇಲೆ ಇದ್ದಾರೆ, ಅಲ್ಲಿ ಹೋಗಿ ನಿಮ್ಮ ಕೂಪನ್ ಎಲ್ಲರೂ ಕೂಡ ಕಡ್ಡಾಯವಾಗಿ ಊಟದ ಕೂಪನ್ ಪಡೆದುಕೊಂಡು ಊಟಕ್ಕೆ ತೆರಳಬೇಕು. ಇದು ಆಯೋಜಕರ ವಿಶೇಷ ಸೂಚನೆ. ಎಲ್ಲ ತಂಡದ ನಾಯಕರು ಯಾರೆಲ್ಲ ಬಂದು ಭಾಗವಹಿಸಿದ್ರೆ ನಿಮಗೆ ಉಚಿತ ಊಟದ ವ್ಯವಸ್ಥೆ ಮಾಡಲಾಗಿದೆ. ಸ್ವಾಮಿ 30-25 5 ಅಂಕದ ಮುನ್ನಡೆಯಲ್ಲಿ ಉತ್ತರ ಕನ್ನಡ. 5 ಜನ ಡಿಫೆಂಡರ್ಗಳಿದ್ದಾರೆ, ಅದನ್ನ ಅರಿತಿದ್ದಾರೆ. ಬೋನಸ್ ಅಂಕ ಎದುರಾಳಿಗೆ ಸಿಗೋದಿಲ್ಲ. ಹಾಗಾಗಿ ಡಿಫೆನ್ಸಿವ್ ಗೇಮ್ಗೆ ಮರೆ ಹೋಗಿದೆ ಚಿಕ್ಕ ಉತ್ತರ ಕನ್ನಡ. ದಂಡಿಸ್ತಾ ಇದ್ದಾರೆ. ಚೆಸ್ಟ್ ನಂಬರ್ 1 ಟೆಕ್ನಿಕಲ್ ಪಾಯಿಂಟ್ ಹಾಸನ್ ತಂಡಕ್ಕೆ. Third ride, it's 2 on time. Yes, sir! Ivari Vinod Naika, our ಶ್ರೇಷ್ಠ ಡಿಫೆಂಡರ್. ಎಸ್, ನಿಜವಾಗ್ಲೂ ಒಬ್ಬ ಶ್ರೇಷ್ಠ ಡಿಫೆಂಡರ್. ಆಲ್ ಇಂಡಿಯಾ ಯೂನಿವರ್ಸಿಟಿಯಲ್ಲಿ ಬೆಸ್ಟ್ ಡಿಫೆಂಡರ್ ಆಗಿ ಆಯ್ಕೆ ಆಗಿರುವಂತಹ ಒಬ್ಬ ಶ್ರೇಷ್ಠ ಆಟಗಾರ. ಉತ್ತರ ಕನ್ನಡ ಜಿಲ್ಲಾ ತಂಡದ ಒಬ್ಬ ಪ್ರಮುಖ ಡಿಫೆಂಡರ್ ಆಗಿ 31-26 ಅಂಕಣ. ಎಸ್, ನಿಜವಾಗ್ಲೂ ಉತ್ತರ ಕನ್ನಡ ಒಂದೊಳ್ಳೆ ಟ್ಯಾಕಲ್ ಮಾಡ್ಕೊಂಡಿದ್ರು. ಒಬ್ಬ ಹಾಸನ್ ತಂಡದ ಸ್ಟಾರ್ ಆಟಗಾರನ್ನು ಬಂಧಿಸಲು ಯಶಸ್ವಿಯಾದರು. ಥರ್ಡ್ ರೈಟ್, ಉತ್ತರ ಕನ್ನಡ ಜಿಲ್ಲಾ ತಂಡಕ್ಕೆ ಮಾಡು ಇಲ್ಲವೇ ಮಡಿ. 31-26 ಮಹೇಶ ಎಸ್ಕೇಪ್ ಆಗುವಂತ ಪ್ರಯತ್ನ ಇತ್ತು, ಆದ್ರೆ ಸ್ವಾಮಿ ಅದೇ ರೀತಿ ಸಹ ಆಟಗಾರರಿಂದ ಒಂದು ಟ್ಯಾಕಲ್. 7 ಅಂಕಣ 1ರಲ್ಲಿ ಬೆಂಗಳೂರು ಬಲಿಷ್ಠ ತಂಡವನ್ನ ಡಿಫೆಂಡಿಂಗ್ ಚಾಂಪಿಯನ್ ಮಣಿಸಿ ಚಿಕ್ಕಮಗಳೂರು ಗೆದ್ದು ಬೀಗ್ತಾ ಇದೆ. ಅರ್ಹತೆ ಪಡ್ಕೊಂಡಿದ್ದಾರೆ. ಈ ಗೆಲುವವರಿಗೆ ಉಪಾಂತ್ಯ ಬನ್ನಿ ಅಂದ್ರೆ ಸೆಮಿಫೈನಲ್ಗೆ ಪ್ರವೇಶ ಅರ್ಹತೆ ನೀಡ್ತಾ ಇದೆ. ಕಂಗ್ರಾಚುಲೇಷನ್ಸ್ ಡಿಫೆಂಡಿಂಗ್ ಚಾಂಪಿಯನ್ ಚಿಕ್ಕಮಗಳೂರು. 2 ಬಾರಿ ಡಿಫೆಂಡಿಂಗ್ ಚಾಂಪಿಯನ್ ಆಗಿದ್ದ ಬೆಂಗಳೂರು ತಂಡವನ್ನು ಮಣಿಸಿ ಚಿಕ್ಕಮಗಳೂರು ಅಚ್ಚರಿಯ ಫಲಿತಾಂಶದೊಂದಿಗೆ ಗಗನ್ ಗೌಡ ಚಿಕ್ಕಮಗಳೂರು ತಂಡದ ಮುಖ್ಯ ತರಬೇತುದಾರರಾಗಿರುವಂತಹ ಮಂಚ ಅವರ ಮುಖದಲ್ಲಿ ಉಲ್ಲಾಸ ಅರಳುತ್ತಾ ಇದೆ. ಆಟಗಾರರು ದಯವಿಟ್ಟು ಕೂಡಲೇ ಊಟದ ಕೂಪನ್ ಪಡ್ಕೊಂಡು ಊಟಕ್ಕೆ ತೆರಳಬೇಕು. ವಾಸೂರ್ ಅವ್ರನ್ನ ಈ ಕೂಡಲೇ ನಮ್ಮ ಪವನ್ ಅವ್ರನ್ನ ಭೇಟಿ ಆಗಬೇಕು. ಎಲ್ಲರೂ ಕರ್ಕೊಂಬಂಗೆ ಎಲ್ಲರೂ ಬಂದ್ಬಿಡಿ ಮೇಲೆ. ಇಲ್ಲೇ ಬರೀ ಬರೀ ಎಲ್ಲ ಮೇಲೆ ಬಂದ್ಬಿಡಿ. ಮುಕ್ತಾಯ ಕನ್ನಡ ತಂಡದ ಆಟಗಾರರು ಕೂಡಲೇ ವೇದಿಕೆಯ ಮುಂಭಾಗದಲ್ಲಿ ನಿಮಗೆ ಉಚಿತ ಊಟದ ಕೂಪನ್ ನೀಡ್ತಾ ಇದೆ. ಕಡ್ಡಾಯವಾಗಿ 31-27 31-27 ಇನ್ ಫೇವರ್ ಆಫ್ ಉತ್ತರ ಕನ್ನಡ ಚಿಕ್ಕಮಗಳೂರು. 31-27 4 ಅಂಕದ ಮುನ್ನಡೆಯಲ್ಲಿ ಉತ್ತರ ಕನ್ನಡ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಯುವ ನಾಯಕರು ಶ್ರೀಯುತ ಸುಪ್ರಜ್ ಮುನ್ರಾಜ್ರವರು, ಯುವ ನಾಯಕರು ನಮ್ಮ ಧೀರಜ್ ಮುನ್ರಾಜ್ ಸರ್ ಅವರ ಸಹೋದರರು, ಇದುವರೆಗೆ ಪಂದ್ಯವನ್ನು ವೀಕ್ಷಿಸಿದರು. ಅದೇ ರೀತಿ ಶ್ರೀಯುತ ಚೇತನ್ ಹಾಲಪ್ಪರವರು, ನಮ್ಮ ಸಾಗರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು, ಮಾಜಿ ಸಚಿವರಾಗಿದ್ದಂಥ ಶ್ರೀಯುತ ಹರತಾಳು ಹಾಲಪ್ಪ ಸರ್ ಅವರ ಸುಪುತ್ರರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಶುಭವನ್ನು ಹಾರೈಸಿದ್ದಾರೆ. ಅದೇ ರೀತಿ ಶ್ರೀಯುತ ಸ್ನೇಹಿತರಾಗಿರುವಂತಹ ಸುಪ್ರಜ್ ಮುನ್ರಾಜ್ ಸರ್ ಅವರ ಸ್ನೇಹಿತರಾಗಿರುವಂತಹ ಶ್ರೀಯುತ ಹೆಬ್ಬಾರ್ ಅವರು ಹಾಗೂ ಶ್ರೀಯುತ ನವೀನ್ ಅವರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಗುರು ಆ ಕಡೆ ಕೋಲ್ಟ್ ಟೇಬಲ್ ಇದೆಯಲ್ಲ, ಸ್ವಲ್ಪ ಕ್ಲಿಯರ್ ಮಾಡಿಸು. 31-27 ಚಂದ್ರಣ್ಣ ಮಾರ್ಗದರ್ಶಕರು ದಯವಿಟ್ಟು
ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಚಂದ್ರಣ್ಣವರು ಚಂದ್ರಣ್ಣ ಬನ್ನಿ ದಯವಿಟ್ಟು. ವಾಸು ಅವರು ನಮ್ಮನ್ನ ಸಂಪರ್ಕಿಸಬೇಕು. ಮಿಸ್ಟರ್ ವಾಸು, ನಮ್ಮ ಈ ಪಂದ್ಯಾವಳಿಯ ಪ್ರಮುಖ ವ್ಯವಸ್ಥಾಪಕ ಯುವ ಬ್ರಿಗೇಡ್ನ ಸಂಸ್ಥಾಪಕ ಅಧ್ಯಕ್ಷ ವಾಸು ಅವರು ದಯವಿಟ್ಟು ನನ್ನ ಸಂಪರ್ಕಿಸಬೇಕು. ರತನ್ ಜಂಪ್ ಇಟ್ಕೊಂಡು ಎಸ್ಕೇಪ್ ಆಗುವಂತ ಪ್ರಯತ್ನ ಇತ್ತು. ಎಜೆ ಕಾರ್ತಿಕ್ ಒಂದೊಳ್ಳೆ ಟ್ಯಾಕಲ್, ನಂತರದಲ್ಲಿ ಸಹ ಆಟಗಾರರು ಸಹ ಸಪೋರ್ಟ್ ನೀಡಿದ್ದಾರೆ. ಹಾಸನ್ ತಂಡದ ಆಟಗಾರರಿಗೆ ಡಿಫೆನ್ಸ್ ವಿಭಾಗದಲ್ಲಿ ಉತ್ತರ ಕನ್ನಡ ಮೇಲುಗೈಯನ್ನು ಸಾಧಿಸ್ತಾ ಇದೆ. ಜಿಮ್ಮಿ ಜಿಮ್ಮಿ ಅಣ್ಣ 32-27 ಸ್ವಾಮಿ ಬೇಡವಾದಂತ ಟ್ಯಾಕಲ್ಗೆ ಮುಂದಾದ್ರು. ಡಿಸೈಡ್ ನಲ್ಲಿ ದಾಳಿಗಾರನಿಗೆ ಒತ್ತಡ ಇತ್ತು. ದಾತುರದ ನಿರ್ಧಾರ 33-27 6 ಅಂಕದ ಮುನ್ನಡೆಯಲ್ಲಿ ಉತ್ತರ ಕನ್ನಡ ಜಿಲ್ಲಾ ತಂಡ. ಎಸ್, ರೈಟ್ ಕವರ್ ಭಾಗದಿಂದ ಒಂದೊಳ್ಳೆ ಚೇನ್ ಟ್ಯಾಕಲ್ ವಿನೋದ್ ಹಾಗೂ ಮಹೇಶ. ಎಸ್, 34-27 ಒಬ್ಬ ಪ್ರೊ ಕಬಡ್ಡಿ ಖ್ಯಾತ ಆಟಗಾರ ರಂಜಿತ್ ನಾಯ್ಕ ಪಾಟ್ನಾ ಪೈರೇಟ್ಸ್ ತಂಡವನ್ನ 2 ಆವೃತ್ತಿಯಲ್ಲಿ ಪ್ರಯತ್ನಿಸಿದಂತ ನಮ್ಮ ಕರ್ನಾಟಕದ ಹೆಮ್ಮೆಯ ಪ್ರತಿಭೆ. ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಸಹ ಪ್ರಯತ್ನಿಸ್ತಾನೆ. 34-27 34-27 ಉತ್ತರ ಕನ್ನಡ ಜಿಲ್ಲಾ ತಂಡ. ಇದು ಉತ್ತರ ಕನ್ನಡ ಜಿಲ್ಲಾ ತಂಡದ ರಂಜಿತ್ ನಾಯ್ಕನ ಒಂದು ದೊಡ್ಡ ಮಿಸ್ಟೇಕ್. ಎಜೆ ಕಾರ್ತಿಕ್ ಗುರು ಬೋರ್ಡಲ್ಲಿ ಬರುತ್ತಲ್ಲ ಅದರ 35-28 ಉತ್ತರ ಕನ್ನಡ ಜಿಲ್ಲಾ ತಂಡದ ಪರವಾಗಿ ಎಸ್ ಚಂದ್ರಣ್ಣ ಅವರಿಗೆ ಆಧಾರದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮ ಯುವ ಮುಖಂಡರಾಗಿರುವಂತಹ ವಾಸುರವರು ಹಾಗೂ ನಮ್ಮ ಧೀರಜ್ ಮುನ್ರಾಜ ಬ್ರಿಗೇಡ್ ಎಲ್ಲ ಸದಸ್ಯರು ಚಂದ್ರಣ್ಣ ಅವರನ್ನು ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸ್ಕೊಳ್ತಾ ಇದ್ದಾರೆ. ಯುವ ಬ್ರಿಗೇಡ್ ಸಂಸ್ಥಾಪಕ ಅಧ್ಯಕ್ಷನಾಗಿ ಗುರು ಸ್ಕೋರ್ ಹೇಳಿ ಗುರು. ಸ್ಕೋರ್ 35-28 ಉತ್ತರ ಕನ್ನಡ ಜಿಲ್ಲಾ ತಂಡದ ಪರವಾಗಿ. 35-28 ಇನ್ ಫೇವರ್ ಆಫ್ UK ಡಿಸ್ಟ್ರಿಕ್ಟ್. ರಲ್ಲಿ ಪಂದ್ಯ 7 ಅಂಕದ ಮುನ್ನಡೆಯಲ್ಲಿ ಉತ್ತರ ಕನ್ನಡ. ದಾಳಿಯಲ್ಲಿ ರಂಜಿತ್ ನಾಯ್ಕ್. ಗಂಗಾವತಿ ಹುಲಿ ಸಂಪೂರ್ಣವಾಗಿ ಸಮಯವನ್ನು ವ್ಯರ್ಥ ಮಾಡುವಂತ ಪ್ರಯತ್ನ. ಹಿಂದಿನ ಒಂದು ದಾಳಿಯಲ್ಲಿ ರಂಜಿತ್ ಮಿಸ್ಟೇಕ್ ಮಾಡಿದ್ರೆ ಸಮಯ ವ್ಯರ್ಥ ಮಾಡ್ತಾ ತಾವೇ ಖುದ್ದಾಗಿ ಔಟ್ ಆಗಿದ್ರು. ಬೋನಸ್ ನ ಜೊತೆಲಿ ಒಂದು ಟಚ್ ಪಾಯಿಂಟ್. ಥರ್ಡ್ ರೈಟ್. ಇಟ್ಸ್ ಅ 2 or tie. ಮಾಡು ಇಲ್ಲವೇ ಮಡಿ. ಉತ್ತರ ಕನ್ನಡದ ರಂಜಿತ್ ನಾಯ್ಕನಿಗಿದು ಒತ್ತಡದ ಒಂದು ಪರಿಸ್ಥಿತಿಯಲ್ಲಿ ಕಾದು ನೋಡೋಣ. ರಂಜಿತ್ ನಾಯ್ಕ ವೇಗದ ದಾಳಿ, ಕಾರ್ನರ್ ಭಾಗದಿಂದ ಒಂದು ಉತ್ತಮವಾದಂತ ಟ್ಯಾಕಲ್. ಆಕಾಶ್ 35-31 ಎರಡು ತಂಡದ ನಾಯಕರೇ ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ.
ಆಟಗಾರ ತನ್ನ ಹೈಟ್ ಅನ್ನು ಇಲ್ಲಿ ಅಡ್ವಾಂಟೇಜ್ ಆಗಿ ಪಡ್ಕೊಳ್ತಾ ರನ್ನಿಂಗ್ ಹ್ಯಾಂಡ್ ಟಚ್ ಮೂಲಕ ರೈಟ್ ಕಾರ್ನರ್ ಭಾಗದಲ್ಲಿದ್ದಂತ ಆಟಗಾರನ ಔಟ್ ಮಾಡಲು ಯಶಸ್ವಿಯಾಗಿದ್ದಾರೆ. 35-32 3 ಅಂಕದ ಮುನ್ನಡೆಯಲ್ಲಿ ಉತ್ತರ ಕನ್ನಡ ಜಿಲ್ಲಾ ತಂಡ. ಮಹೇಶ್ ಉತ್ತರ ಕನ್ನಡ ಜಿಲ್ಲಾ ತಂಡದ ಯುವ ಆಟಗಾರ ಓಡ ಬಿಡ್ಬಿಟ್ಟು ರೈಟ್ ಕವರ್ ನಲ್ಲಿದ್ದಂತ ದರ್ಶನ್ ಗೌಡ ಅವರನ್ನು ಔಟ್ ಮಾಡಲು ಯಶಸ್ವಿಯಾಗಿದ್ದಾರೆ. ಸ್ಟ್ರಗಲ್ ಆಗಿರೋದ್ರಿಂದ ಇಲ್ಲಿ ಪರ್ಸೆಂಟ್ಗೆ ಅವಕಾಶ ಇಲ್ಲ. ಜೊತೆಲಿ ಅಲ್ಪ ವಿರಾಮದ ಕೋರಿಕೆ. 36-32 36-32. ಎಸ್ 36-32ರಲ್ಲಿ ಒಂದು ಹೈ ವೋಲ್ಟೇಜ್ ಪಂದ್ಯ. ಹಾಸನ್ ವಿರುದ್ಧ ಉತ್ತರ ಕನ್ನಡ. ಯಾವ ತಂಡ ಗೆದ್ದು ಮುಂದಿನ ಹಂತಕ್ಕೆ ಸೆಮಿಫೈನಲ್ ಹಂತಕ್ಕೆ ವೃತ್ತಿಯನ್ನು ಪಡ್ಕೊಳ್ತಾರೆ ಎಂದು ಕಾಪ್ ನೋಡ್ಬೇಕಾಗಿದೆ. ಈ ಬಾರಿ ಹಾಸನ್ ತಂಡದ ರತನ್ ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಬೋತ್ ಟೀಮ್ ಕ್ಯಾಪ್ಟನ್ ಲಾಸ್ಟ್ 3 minutes to go. ಕಿರಣ್ ಲಕ್ಷ್ಮೀ ವೆಡ್ಸ್ನ ಮಾಲೀಕ ಕಿರಣ್ ಈ ಕೂಡಲೇ ನಮ್ಮನ್ನ ಭೇಟಿಯಾಗಬೇಕು. HMT ಕಿರಣ್. ಎಸ್ ರತನ್ ಈ ಬಾರಿ ಒಂದು ತಂಡಕ್ಕೆ ಆಪತ್ ಬಾಂಧವನಾಗಿದ್ದಾನೆ. 36-33 36-33 ದಾಳಿಯಲ್ಲಿ ಪ್ರಜ್ವಲ. ಹಾಸನ್ ತಂಡದ ಶ್ರೇಷ್ಠ ದಾಳಿಗಾರ ರತನ್ ಪಂದ್ಯದ ಆರಂಭಿಕ ಹಂತದಿಂದ ತಂಡಕ್ಕಾಗಿ ಸಾಕಷ್ಟು ಹೋರಾಟವನ್ನು ನಡೆಸಿಕೊಳ್ತಾ ಇದ್ದಾನೆ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಜಾಂಟಿ, ರೈಟ್ ಕಾರ್ನರ್ ಭಾಗದಲ್ಲಿ ಈ ಬಾರಿ ಜಾಂಟಿ ಬಿಡುಬಿಟ್ಟು ಟ್ಯಾಕಲ್, ಡೈವಿಂಗ್ ಟ್ಯಾಕಲ್ ನೊಂದಿಗೆ ಜಾಂಟಿ ಉತ್ತರ ಕನ್ನಡ ಜಿಲ್ಲಾ ತಂಡಕ್ಕೆ ಆಪತ್ ಬಾಂಧವನಾಗಿದ್ದಾನೆ ಅಂತ ಹೇಳ್ಬೋದು. ಕೊನೆಯ 2 ನಿಮಿಷ. ಅಂತಿಮ ಕರೆ ಬ್ಯಾಂಗ್ಳೂರ್ ರೂರಲ್ ವಿರುದ್ಧ ಮಂಡ್ಯ. 2 ತಂಡಗಳಿಗೆ ಇದು ಅಂತಿಮ ಕರೆ. 3ನೇ ಕ್ವಾರ್ಟರ್ ಫೈನಲ್ ಪಂದ್ಯ. 37-33 37-33. ವಾಟ್ ಆ ಮ್ಯಾಚ್. ನಿಜವಾಗ್ಲೂ ಪಂದ್ಯದ ಆರಂಭಿಕ ಹಂತದಿಂದಲೂ ಸಹ ಉತ್ತರ ಕನ್ನಡ ತಂಡ ಲೀಡ್ ಅನ್ನ ಇಲ್ಲಿ ಕಾಯ್ದುಕೊಳ್ತಾನೆ ಬಂದಿದೆ. ಆ ತಂಡ ಲೀಡ್ ಅನ್ನ ಇಲ್ಲಿ ಕಾಯ್ದುಕೊಳ್ತದೆ ಅಂದ್ರೆ ಪ್ರಮುಖ ಕಾರಣ ಅಲ್ಲಿ ಡಿಫೆನ್ಸ್ ಭಾಗ ಬಹಳ ಅದ್ಭುತವಾದಂತಹ ಕಾರ್ಯವೈಖರಿಯನ್ನ ಇಲ್ಲಿ ನಿರ್ವಹಿಸ್ತಾ ಇದ್ದಾರೆ. ಮಧ್ಯ ದಾಳಿಯಲ್ಲಿ ಹಾಸನ್ ತಂಡದ ನೀಲಕಂಠ ಆಟಗಾರ ಈ ಬಾರಿ ಸಹ ಎಜೆ ಕಾರ್ತಿಕ್ ಹಾಗೂ ರಂಜಿತ್ ನಾಯ್ಕ್ ಒಂದು ಹೊಂದಾಣಿಕೆಯ ಡ್ಯಾಶ್ ನೊಂದಿಗೆ ಒಂದು ಅಂಕವನ್ನು ಇಲ್ಲಿ ಪಡ್ಕೊಳ್ತಾ ಇದ್ದಾರೆ. ಥರ್ಡ್ ರೈಟ್. ಇಟ್ಸ್ ಅ 2 ಟೈ. ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಆಖರಿ ಮಿನಿಟ್ का खेल अभी बाकी है. ಗ್ಯಾಲರಿ ವ್ಯವಸ್ಥಾಪಕರು, ಲಕ್ಷ್ಮೀ ವೆಡ್ಸ್ನ ಮಾಲೀಕರು ಕಿರಣ್ ಈ ಕೂಡಲೇ ನಮ್ಮನ್ನ 38-33 38-33 ಪ್ರಜ್ವಲ ಮಾಡು ಇಲ್ಲವೇ ಮಡಿ ಡಿಸೈಡ್ ರಾಡ್ ನಲ್ಲಿ ಸಂಪೂರ್ಣವಾಗಿ ಸಮಯವನ್ನು ವ್ಯರ್ಥ ಮಾಡಿ ದಾಳಿಗೆ ನಿರತನಾಗಿದ್ದಾರೆ. ಈ ಬಾರಿ ಅದ್ಭುತವಾದಂತ ಆಂಕಲ್ ಹೋಲ್ಡ್. ಎಸ್ಕಾತೋಡದ ರತನ್ ಏಕಾಂಗಿಯಾಗಿ ಟ್ಯಾಕಲ್ ಮಾಡುವಂತ ಪ್ರಯತ್ನ. ಜಾಂಟಿ ಉತ್ತರ ಕನ್ನಡ ಆಟಗಾರರಿಂದ ಒಂದು ಚಾಣಕ್ಷದಂಡ ಆಟ. ಯಾಕಂದ್ರೆ 1 ಅಂಕವನ್ನಲ್ಲೇ ಬಿಟ್ಟುಕೊಡ್ತಾ ಇದ್ರೆ. 38-35 3 ಅಂಕದ ಮುನ್ನಡೆಯಲ್ಲಿ ಉತ್ತರ ಕನ್ನಡ. ಬರ್ಲಿ ಪ್ರೇಕ್ಷಕರ ಜೋರ ಚಪ್ಪಾಳೆ. ಒಂದೊಳ್ಳೆ ಮ್ಯಾಚ್. ನಿಜವಾಗ್ಲೂ ಮಧ್ಯಾಹ್ನದ ಸುಡು ಬಿಸಿಲಿನಲ್ಲಿ ನೋಡುಗರಿಗೆ ಕಬಡ್ಡಿಯ ರಸದೌತಣವನ್ನು ಉಣಬಡಿಸ್ತಾ ಈ ಪಂದ್ಯದಲ್ಲಿ ಉತ್ತರ ಕನ್ನಡ ಜಿಲ್ಲಾ ತಂಡ ಗೆದ್ದು ಸೆಮಿಫೈನಲ್ಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಉತ್ತಮವಾದ ಪ್ರದರ್ಶನ ನಡೆದಂತಹ ಹಾಸನ್ ತಂಡಕ್ಕೂ ಸಹ ಅಭಿನಂದನೆಗಳು. ಒಂದೊಳ್ಳೆ ಫೈಟ್ ನೀಡಿದ್ರು. ನೋಡುಗರಿಗೆ ಒಂದೊಳ್ಳೆ ಪ್ರದರ್ಶನ ನಡೆದಂತ 2 ತಂಡಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ.
ಧೀರಜ್ ಮುನಿರಾಜು ಬ್ರಿಗೇಡ್ ದೊಡ್ಡಬಳ್ಳಾಪುರ ರಾಷ್ಟ್ರದಲ್ಲಿ ರಿಸಲ್ಟ್ 39-35 4 ಅಂಕದ ಅಂತರದೊಂದಿಗೆ ಉತ್ತರ ಕನ್ನಡ ಜಿಲ್ಲಾ ತಂಡ ವಿಜಯಶಾಲಿಯಾಗಿ ಸೆಮಿಫೈನಲ್ ಹಂತಕ್ಕೆ ಅರ್ಹತೆಯನ್ನು ಪಡೆದುಕೊಂಡಿದೆ. ಇನ್ನಷ್ಟು ರೋಚಕ ಪಂದ್ಯಗಳು ಈ ಮೈದಾನದಲ್ಲಿ ನಡೆಯಲಿಕ್ಕಿದೆ. ನಮ್ಮ ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನಲ್ ನಲ್ಲಿ ನೇರ ಪ್ರಸಾರವನ್ನ ಸಹ ಮಾಡಲಾಗ್ತದೆ. ಎಲ್ಲರೂ ನಿಮ್ಮ ಸ್ನೇಹಿತರಿಗೂ ಸಹ ಸಬ್ಸ್ಕ್ರೈಬ್ ಮಾಡಿ. ಈ ಬೆಂಗಳೂರು ಅಡ್ಡ ಅಂಕಣ 2ರ ಎಲ್ಲಾ ತೀರ್ಪುಗಾರರು ದಯವಿಟ್ಟು ಪಂದ್ಯಗಳನ್ನು